ಗುರುಗಳೇ, ನನ್ಗೆ ಹೀಲಿಂಗ್ ತುಂಬಾ ಎಷ್ಟು ಎಫೆಕ್ಟಿವ್ ಆಯ್ತು ಅಂದ್ರೆ ನಿಜವಾಗ್ಲೂ ಅದು ಹೇಳೋಕೆ ಆಗ್ತಿಲ್ಲ. ನಾನು ನಮ್ಮ ಮನೆ ದೇವ್ರ ದರ್ಶನಕ್ಕೆ ಹೋಗಿದ್ದೆ, ದೀಪೋತ್ಸವ ಇತ್ತು ಅಂತ ಹೇಳಿ. ಅಲ್ಲಿ ಹೊರಟ ನಂತರ ಒಂದು 10 ನಿಮಿಷಕ್ಕೆ ಸ್ಟಾರ್ಟ್ ಆಗಿತ್ತು ತಲೆನೋವು. ಫುಲ್ಲು ಟೋಟಲ್ ಆಗಿ ಯಾವ ಲೆವೆಲ್ಗೆ ಅಂದ್ರೆ ಕಾರಲ್ಲೇ ಬಡ್ಕೊಳ್ಳೋಷ್ಟು ಪೇನ್, ಅಷ್ಟು ನೋವ್ತಾ ಇತ್ತು ಗುರುಗಳೇ. ಹಂಗೂ ಸ್ವಲ್ಪ ದೂರದಲ್ಲಿ ಇಳಿಸಿ ಒಂದು ಟ್ಯಾಬ್ಲೆಟ್ ಹಾಕೊಂಡು ಬಂದೆ. ನನಗೆ ಸ್ವಲ್ಪನೂ ಡಿಫ್ರೆನ್ಸ್ ಅನ್ನಿಸ್ಲಿಲ್ಲ. ತಕ್ಷಣ ಫೋನ್ ತೆಗೆದು ನೋಡಿದೆ, ನಿಮ್ಮದು ಹೀಲಿಂಗ್ ಹಾಕಿದ್ರಿ 9 ಹೊತ್ತಿಗೆ ಜಾಯ್ನ್ ಆಗಿ ಅಂತ. ಕರೆಕ್ಟಾಗಿ 9:05 ಮನೆಗೆ ಎಂಟ್ರಿ ಕೊಟ್ಟೆ ಗುರುಗಳೇ. ಇಮ್ಮಿಡಿಯೇಟಾಗಿ ನಾನು ಕ್ಲಾಸಿಗೆ ಕೂತ್ಕೊಂಡೆ. ಅದು ಯಾವ ಲೆವೆಲ್ಲಿಗೆ ಇದ್ದ ತಲೆನೋವು ಎಷ್ಟು ರಿಲ್ಯಾಕ್ಸ್ ಆಯಿತು ಅಂದರೆ, ಇವಾಗ ಅಡುಗೆ ಮಾಡ್ತಿದ್ದೀನಿ ಗುರುಗಳೇ. ನಾನೀಗ ಅಡುಗೆ ಮಾಡೋದಲ್ಲ, ನನ್ನ ಬಾಡಿ ನಾನು ಹೇಗೆ ಸುಧಾರಿಸ್ಕೊಳ್ಳಿ ಅಂತ ಯೋಚನೆ ಮಾಡ್ತಿದ್ದೆ. ಅಷ್ಟು ಹತ್ತಿದ್ದೀನಿ ಕಾರೊಳಗಡೆ, ಕಂಟ್ರೋಲ್ಗೆ ಸಿಕ್ಕಿಲ್ಲ ಗುರುಗಳೇ. ತಲೆನೋವು ಅಷ್ಟು ನೋವ್ತಾಯಿತ್ತು. ಬಟ್ ನಿಮ್ಗೆ ಹೀಲಿಂಗ್ ಸಿಕ್ಕಿದ ತಕ್ಷಣ ಇಮ್ಮಿಡಿಯೇಟಾಗಿ ನಂಗೆ ರಿಲೀಫ್ ಆಗಿದೆ. ಇವಾಗ ಒಂಥರ ಈಗ ಎಷ್ಟು ಬಾಡಿ ರಿಲೀಫ್ ಆಯಿತು ಅಂದ್ರೆ ನಾನು ಎಲ್ಲೋ ಆಚೆನೇ ಹೋಗಿಲ್ಲ, ಆರಾಮ್ ಮನೇಲಿದ್ದೀನಿ ಇನ್ನಷ್ಟು ಫ್ರೀ ಇದೆ ಗುರುಗಳೇ ನನ್ನ ಬಾಡಿ. ಥ್ಯಾಂಕ್ ಯು ಸೋ ಮಚ್ ಗುರುಗಳೇ. ಆ ಒಂದು ಮಗುಗೆ ತಾಯಿ ಏನು ಕೊಡಬೇಕು ಅಂತ ಮಗು ಹೇಳ್ದೆಲೇನೆ ತಾಯಿಗೆ ಅರ್ಥ ಆಗುತ್ತಲ್ಲ, ಆ ಥರ ಫೀಲ್ ನನಗಾಯ್ತು ಗುರುಗಳೇ. ನಿಮ್ಮಿಂದ ಆಗಿರೋ ಇವತ್ತು ಹೆಲ್ಪು ನನ್ನ ಲೈಫಲ್ಲಿ ಮರೆಯೋಕ್ಕಾಗಲ್ಲ, ಅಷ್ಟು ಹೆಲ್ಪ್ ಆಗ್ತದೆ ಗುರುಗಳೇ. ಥ್ಯಾಂಕ್ ಯು ಸೋ ಮಚ್ ಗುರುಗಳೇ.